ಮೂವಿ ಹೆಸರು ಊರು ಪೇರು ಭೈರವ ಕೋಣ ಅಂತ. ಊರಿನ ಹೆಸರು ಭೈರವ ಕೋಣ ಅಂತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದಷ್ಟು ಜನ ಭಯಾನಕ ವೇಷ ಹಾಕೊಂಡು ಡ್ಯಾನ್ಸ್ ಮಾಡ್ತಾವ್ರೆ. ಆ ಊರಿನಿಂದ ಒಬ್ಬ ವ್ಯಕ್ತಿ ಓಡ್ ಹೋಗ್ತಿದ್ದಾನೆ. ಇದನ್ನ ನೋಡಿ ಊರಿನ ಲೀಡರ್ ಟ್ಯಾಟೂ ಅಜ್ಜಿ ರೊಚ್ಚಿಗೆದ್ದಿದೆ. ಭೈರವ ಕೋಣದಿಂದ ಯಾರು ತಪ್ಪಿಸ್ಕೊಂಡು ಹೋಗೋಕ್ ಚಾನ್ಸೇ ಇಲ್ಲ, ಎಳ್ಕೊಂಡ್ ಬನ್ನಿ, ಅವನನ್ನು ಕಟ್ ಹಾಕಿ ಅವನಿಗೆ ಪನಿಷ್ಮೆಂಟ್ ಕೊಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಜನಗಳು ಆತನನ್ನ ಎಳ್ಕೊಂಡು ಬರ್ತಾರೆ. ಇನ್ಯಾವತ್ತೂ ನಾನು ನೋಡೋಗಲ್ಲ, ನನಗೆ ಪನಿಷ್ಮೆಂಟ್ ಕೊಡ್ಬೇಡಿ ಅಂತ ಆತ ಹೇಳ್ತಾನೆ. ಬಟ್ ಜನ ಕೇಳಲ್ಲ. ಅವನನ್ನ ಕಟ್ ಹಾಕ್ಬಿಟ್ಟು ಅವನ ಮೇಲೆ ಒಂದು ಕಪ್ಪೆ ಬಿಡ್ತಾರ ಗುರು. ಈ ಕಪ್ಪೆ ಮಾಮೂಲಿ ಕಪ್ಪೆ ಅಲ್ಲ, ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಮುಗಿಸೇ ಬಿಡುತ್ತೆ. ನೆಕ್ಸ್ಟ್ ಇನ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಮದುವೆ ಆಗ್ತಿರುವ ಒಂದು ಹುಡುಗಿ. ಸಾರಿ, ಇವತ್ತು ನಾನು ಮದುವೆ ಆಗ್ಬೇಕಿತ್ತು, ಬಟ್ ನಮ್ ಛತ್ರಕ್ಕೆ ಒಬ್ಬ ಕಳ್ಳ ನುಗ್ಬಿಟ್ಟಿದ್ದಾನೆ, ನಾನು ಒಡವೆ ಎಲ್ಲ ಕದ್ಕೊಂಡು ಹೋಗಿ ಟ್ರೈ ಮಾಡ್ಸಿದಾನೆ. ತೊಂದ್ರೆ ಅದಲ್ಲ, ಆ ಕಳ್ಳನ ನಮ್ ಜನ ಎಲ್ಲ ಕೂಡಾಕ್ಬಿಟ್ಟವ್ರೆ, ಎಲ್ಲಾ ಸೇರ್ಕೊಂಡು ಅವನನ್ನ ಸಾಯಿಸ್ಬಿಡ್ತಾರೆ ನೀವು ಬೇಗ ಬರ್ಲಿಲ್ಲ ಅಂದ್ರೆ. ಅವ್ನ್ ಜೀವ ಹೋಗೋಕ್ ಮುಂಚೆ ಆದಷ್ಟು ಬೇಗ ಬಂದು ಅವನನ್ನ ರಕ್ಷಣೆ ಮಾಡಿ ಸಾರ್ ಅಂತ ಹೇಳ್ತಾವ್ರೆ. ಕಳ್ಳ ಸತ್ರೆ ನಿನ್ಗೆ ನಮ್ಮ ಅಂತ ಇನ್ಸ್ಪೆಕ್ಟ್ರು. ಇವಮ್ಮ ಹೇಳ್ತದೆ ಕಳ್ಳಂದೇನ್ ಜೀವ ಅಲ್ವಾ ಸಾರ್ ಅಂತ. ಸರಿ, ಇನ್ಸ್ಪೆಕ್ಟರ್ ಛತ್ರದ ಕಡೆ ಬರೋಕೆ ಹೊರಡ್ತಾರೆ. ಮದುವೆ ಹುಡುಗಿ ಅವ್ರ ಅಪ್ಪಂಗ್ ಹೋಗಿ ಹೇಳ್ತಿದ್ದಾಳೆ, ಪ್ಲೀಸ್ ಅಪ್ಪ ಜ್ಯುವೆಲ್ಲರಿ ಹೋದ್ರೆ ಹೋಗ್ಲಿ, ಅವನನ್ನ ಸಾಯಿಸ್ಬೇಡಿ ಅಪ್ಪ ಅಂತ. ಅವ್ನ ಹೆಂಗಮ್ಮಿ ಬಿಡಕ್ಕಾಗತ್ತೆ, ಒಬ್ಬ ಅಪ್ಪ ಪ್ರೀತಿಯಿಂದ ತನ್ನ ಮಗಳಿಗೆ ಮಾಡಿಸಿರುವ ಜುವೆಲ್ಸ್ ಅದು ಕಳ್ಳನ್ ಜೊತೆ ಅದನ್ನ ಬಿಟ್ಕೊಟ್ಬಿಡೋಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರಪ್ಪ. ಈ ನಡುವೆ ಜನ ಎಲ್ಲ ರೂಮಿನ ಬಾಗ್ಲು ಹೊಡೆಯೋಕೆ ಟ್ರೈ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಒಳಗಿರುವ ಕಳ್ಳ, ಈ ಕಳ್ಳನೇ ನಮ್ಮ ಮೂವಿಯ ಹೀರೋ. ಇವರು ಆ ಒಡವೆಗಳನ್ನೆಲ್ಲ ಮೈ ಮೇಲೆ ಹಾಕೊಂಡು ಅದ್ರ ಮೇಲೆ 3-4 ಬಟ್ಟೆ ಹಾಕೊಂಡು ಬಟ್ಟೆ ಮೇಲೆ ಕೆರೋಸಿನ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ರೂಮಿಂದ ಆಚೆಗೆ ಬಂದ್ಬಿಡ್ತಾರೆ, ಯಾರು ಹಿಡ್ಕೊಳ್ಳಲ್ಲ ಅಂತ. ಬೇಸಿಕಲಿ ಇವರು ಮೂವಿನಲ್ಲಿ ಸ್ಟಂಟ್ ಮಾಡೋರು. ಈ ಕಾರಣದಿಂದ ಈ ಸ್ಟಂಟ್ ಗಳೆಲ್ಲ ಇವ್ರಿಗೆ ಚೆನ್ನಾಗಿ ಬರ್ತಿರುತ್ತೆ. ಈಗ ಬೆಂಕಿ ಹತ್ತಿರುವ ಈ ಮನುಷ್ಯನ ಯಾರಿಗೂ ಹಿಡಿಯೋಕ್ಕಾಗಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು ಬೈಕ್ ಹತ್ಕೊಂಡು ಸ್ವಲ್ಪ ದೂರ ಹೋಗ್ತಾರೆ. ಬೈದವೆ ಪೊಲೀಸರು ಇವ್ರು ಹೋಗ್ತಿರುವ ದಾರಿಯಲ್ಲೇ ಬರ್ತಾರೆ. ಬಟ್ ಕಳ್ಳ ಇವ್ರೆ ಅಂತ ಅವ್ರಿಗೆ ಕ್ಲೂನೇ ಸಿಗೋಲ್ಲ. ಬೈದವೆ ಕಳ್ಳನ ಹೆಸರು ಬಸವ ಅಂತ. ಬಸವ ಈಗ 2 ವೀಲರ್ ನಲ್ಲಿ ಹೋಗಿ 2 ವೀಲರ್ ನಲ್ಲಿ ಸೈಡ್ ಅಲ್ಲಿ ಹಾಕಿ ತನ್ನ ಫ್ರೆಂಡ್ ಜಾನ್ ನ ಗಾಡಿ ಹತ್ಕೊಂಡು, ಅಂದ್ರೆ 4 ವೀಲರ್ ಕಾರ್ ನ ಹತ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ 2 ವೀಲರ್ ನಲ್ಲಿ ತಪ್ಪಿಸ್ಕೊಂಡವನೇ ಕಳ್ಳ ಅಂತ. ಈಗ 2 ವೀಲರ್ ನ ಡಿಸ್ಕ್ರಿಪ್ಷನ್ ಅನ್ನ ನೆಕ್ಸ್ಟ್ ಚೆಕ್ ಪಾಯಿಂಟ್ ಅವ್ರಿಗೆ ಹೇಳಿ ಕಳಿಸ್ತಾರೆ. ನಂತರ ಅರಿವಾಗುತ್ತೆ ಈ ಕಳ್ಳ ಎಸ್ಕೇಪ್ ಆಗುವಾಗ ಮೈ ಮೇಲೆಲ್ಲ ಕೆರೋಸಿನ್ ಬಳ್ಕೊಂಡು ಬೆಂಕಿ ಹಚ್ಕೊಂಡು ಹೋಗಿದ್ದ ಅಂತ. ಸೊ ಆತನ ಕೈ ಮೂಸ್ ನೋಡಿ ಸೀಮೆಣ್ಣೆ ವಾಸನೆ ಬಂದ್ರೆ ಹಿಡ್ದಾಕಿ ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ. ಬಸವ ಅವರ ಕಾರಿನ ಪ್ರಯಾಣ ಮುಂದುವರೆದಿದೆ. ಅವ್ರ ಅಂಕಲ್ ಕಾಲ್ ಮಾಡ್ತಾರೆ, ಮತ್ತೊಂದು ಸ್ಟಂಟ್ ಕೆಲಸ ಬಂದಿದೆ ಬಾರಪ್ಪ ಅಂತ. ಇಲ್ಲ, ನಾನು ಇಂಪಾರ್ಟೆಂಟ್ ಕೆಲಸದ ಮುಖಾಂತರ ಬೇರೆ ಎಲ್ಲೋ ಹೋಗಿದ್ದೀನಿ ಅಂತ ಬಸವ ಹೇಳ್ತಾರೆ. ಅವ್ರ ಅಂಕಲ್ ಹೇಳ್ತಾರೆ, ಆ ಹುಡುಗಿ ಕೆಲಸದ ಬಗ್ಗೆನೇ ನೀನ್ ತಿರ್ಗಾಡ್ತಿದ್ಯಾ ಇಷ್ಟ ದಿನದವರೆಗೂ, ಬಾ ಕೆಲಸ ಮಾಡು ಅಂತ. ಈಗ ಯಾವ ಹುಡುಗಿ ಬಗ್ಗೆ ಅವ್ರ ಅಂಕಲ್ ಮಾತಾಡ್ತಿದ್ದಾರೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಕರ್ಕೊಂಡೋಗಿ ನಮ್ಗೆ ಹೇಳ್ತಾರೆ. ಆಗ್ಲೇ ಹೇಳ್ದಂತೆ ಬಸವ ಸ್ಟಂಟ್ ಮಾಸ್ಟರು. ಸ್ಟಂಟ್ ಮಾಡ್ತಾ ಮನೆಗೆ ಆಟೋದಲ್ಲಿ ಹೋಗುವಾಗ ಇದ್ದಕ್ಕಿದ್ದಂತೆ ಒಂದು ಹುಡುಗಿ ಬಂದು ಇವ್ರ ಆಟೋದಲ್ಲಿ ಕುತ್ಕೊಂತಾಳೆ. ಯಾವನೋ ಕಳ್ಳ ನಾನು ವ್ಯಾಕ್ ಇದ್ಕೊಂಡು ಓಡೋಗ್ತಾವನೆ, ಪ್ಲೀಸ್ ಆತನನ್ನ ಫಾಲೋ ಮಾಡಿ ಅಂತ ಹೇಳ್ತಾಳೆ. ಹುಡುಗಿ ಮುದ್ದಾಗಿದೆ, ಸ್ವಲ್ಪ ಹೆಲ್ಪ್ ಮಾಡಿ ಹೀರೋ ಆಗೋಣ ಅಂತ ಬಸವ ಅವ್ರು ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ದೊಡ್ಡ ಚೇಸ್ ನಡೆಯುತ್ತೆ. ಕಳ್ಳರುಗಳು ಬ್ಯಾಗ್ ಅನ್ನ ಕನ್ಸ್ಟ್ರಕ್ಷನ್ ಆಗ್ತಿರೋ ಒಂದು ಬಿಲ್ಡಿಂಗ್ ಒಳಗೆ ತಗೊಂಡೋಗ್ತಾರೆ. ನಂತರ ಬ್ಯಾಗ್ ಓಪನ್ ಮಾಡಿ ನೋಡ್ತಾರೆ, ಅದ್ರೊಳಗಡೆ ಸ್ಕೆಲಿಟನ್ ಗಳವೆ. ಕಳ್ಳಂಗ್ ಭಯ ಆಗ್ಬಿಡುತ್ತೆ, ತಗೊಳಪ್ಪ ನಿನ್ ಬ್ಯಾಗ್ ನ ನೀನೇ ಇಟ್ಕೊಂತ ಬಸವನ್ ಕೊಟ್ಬಿಟ್ಟು ಕಳ್ಳ ಓಡೋಗ್ಬಿಡ್ತಾನೆ. ಬಸವನು ಈಗ ಬ್ಯಾಗ್ ತೆಗೆದು ನೋಡ್ತಾರೆ, ಇವ್ರಿಗೂ ಶಾಕು, ತಲೆ ಬುರುಡೆ ಮೈ ಕೈ ಮೂಳೆ ಎಲ್ಲಾನು ಅದ್ರೊಳಗಡೆ ಅವೆ. ಇವ್ರಿಗೂ ಭಯ ಆಗ್ಬಿಡುತ್ತೆ, ಯಾವಳಪ್ಪ ಅವಳು ಹುಡುಗಿ ಅಂತ. ಸೊ ಬ್ಯಾಗ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ನನ್ ಬ್ಯಾಗ್ ಅನ್ನು ನೋಡೇ ಇಲ್ಲ ಅನ್ನೋ ತರ ಹುಡುಗಿಗೆ ಬ್ಯಾಗ್ ಅನ್ನ ವಾಪಸ್ ಕೊಟ್ಬಿಡ್ತಾರೆ. ಬೈ ದ ವೇ, ಈ ಹುಡುಗಿಯ ಹೆಸರು ಭೂಮಿ ಅಂತ. ಇದಾಗಿ ಸ್ವಲ್ಪ ದಿನಗಳ ನಂತರ ಇವ್ರ ಅಂಕಲ್ಲು ಬಸವ ಅವ್ರಿಗೆ ಕಾಲ್ ಮಾಡ್ತಾರೆ. ಶಂಕರ್ ಅಂತ ಒಬ್ಬ ರೌಡಿ ಇದ್ದಾನೆ, ಆತನಿಗೆ ನೀನು ಒಂದು ಹೆಲ್ಪ್ ಮಾಡ್ಬೇಕು, ಹೆಲ್ಪ್ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾನಂತೆ, ಪ್ಲೀಸ್ ಇದೊಂದು ಹೆಲ್ಪ್ ಮಾಡ್ಬಿಡು ಅಂತ. ಬಸವ ಅವ್ರಿಗೆ ಮನ್ಸಿಲ್ಲ, ಆದ್ರೂ ಕೂಡ ಅಂಕಲ್ಗೋಸ್ಕರ ಒಪ್ಕೊಳ್ತಾರೆ. ಏನ್ ಹೆಲ್ಪ್ ಅಂದ್ರೆ, ಶಂಕರನ ಗಾಡಿ ಟ್ರಂಕ್ ನಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳನ್ನ ಒಂದು ದಿನ ಸೇಫ್ ಆಗಿ ಇಟ್ಕೊಳ್ಳೋದು. ಯಾವ್ದದು ಹುಡುಗಿಯನ್ನು ನೋಡಿದ್ರೆ ಅವಳು ಬೇರೆ ಯಾರು ಅಲ್ಲ, ಭೂಮಿ. ಬಸವಾಗೆ ತಲೆ ಕೆಡ್ತೆ. ಅವತ್ ನೋಡಿದ್ರೆ ಸ್ಕೆಲಿಟನ್ ಇಟ್ಕೊಂಡು ಓಡಾಡ್ತಿದ್ಲು, ಇವತ್ತು ನೋಡಿದ್ರೆ ಟ್ರಂಕಲ್ ಮಲ್ಗೋಳೆ, ಏನ್ ಕತೆ ಉಳ್ದು ಅಂತ. ಸ್ಟೋರಿ ಅಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಪ್ರೆಸೆಂಟ್ ಡೇಗೆ ಬರುತ್ತೆ. ಗಾಡಿ ಓಡಿಸ್ತಿರುವ ಬಸವ ಅಂಡ್ ಜಾನ್ಗೆ ರೋಡ್ ನಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಹುಡುಗಿ ಬಿದ್ದಿರೋದು ಕಾಣುತ್ತೆ. ಸೊ ಅವಳನ್ನ ಹಾಸ್ಪಿಟಲ್ಗೆ ಸೇರ್ಸೋಣ ಅಂತ ಹಿಂಬದಿಯ ಸೀಟ್ ನಲ್ಲಿ ಮಲಗಿಸ್ಕೊಂಡು ಕಾರ್ನ ಮುಂದಕ್ಕೆ ಓಡಿಸ್ಕೊಂಡು ಹೋಗ್ತಾರೆ. ಬಟ್ ಈ ಹುಡುಗಿ ಇವ್ರಿಗಿಂತ ದೊಡ್ಡ ಕಳ್ಳಿ. ಅವಳ ಹೆಸರು ಅಗ್ರಹಾರಂ ಗೀತಾ ಅಂತ. ಇವಳು ರೋಡ್ ನಲ್ಲಿ ಕಳ್ತನ ಮಾಡೋಕೆ ಹಿಂಗ್ ನಾಟಕ ಆಡ್ತಿರ್ತಾಳೆ. ಈಕೆಯನ್ನ ಕೂರಿಸ್ಕೊಂಡು ಹೋಗ್ತಾವ್ರೆ. ಮುಂದ್ಗಡೆ ಚೆಕ್ ಪಾಯಿಂಟ್ ಇದೆ. ಚೆಕ್ ಪಾಯಿಂಟ್ ಗೆ ಹೋಗುವಷ್ಟರಲ್ಲಿ ಇವರಿಬ್ರು ಮಾತಾಡ್ಕೊಳ್ತಿದ್ದಾರೆ. ನಮ್ಮ ಒಡವೆಗಳ ಬೆಲೆ ಸುಮಾರು ಕೋಟಿಗಳಿದಾವೆ, ಹೇಗಾದ್ರೂ ಮಾಡಿ ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಈ ಒಡವೆಗಳನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ. ಇದನ್ನ ಅಗ್ರಹಾರ ಗೀತಾ ಕೇಳಿಸ್ಕೊಂಡು ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ ಖುಷಿ ಪಡ್ತಿದ್ದಾಳೆ. ಈಗ ನೆಕ್ಸ್ಟ್ ಪೊಲೀಸ್ ಚೆಕ್ ಪಾಯಿಂಟ್ ನಲ್ಲಿ ಸಿಕ್ಕಾಕೊಂಡ್ರೆ ಸರಿ ಹೋಗಲ್ಲ ಅಂತ ಚೆಕ್ ಪಾಯಿಂಟ್ ಇಂದ ಎಸ್ಕೇಪ್ ಆಗ್ಲಿಕ್ಕೆ ಬಸವ ಅವರು ಜೋರಾಗಿ ಗಾಡಿ ಓಡಿಸ್ತಾರೆ. ಪೊಲೀಸ್ನವ್ರು ಅಟ್ಟಿಸ್ಕೊಂಡ್ ಬರ್ತಾರೆ. ಕತ್ತಲೆಯಲ್ಲಿ ಕಾಡಿನ ಒಳಗಡೆ ಗಾಡಿಯನ್ನ ಬಿಟ್ಕೊಂಡು ಹೋಗ್ಬಿಡ್ತಾರೆ. ಅಂಡ್ ಪೊಲೀಸ್ನವರಿಂದ ಎಸ್ಕೇಪ್ ಕೂಡ ಆಗ್ತಾರೆ. ಈಗ ಕಾಡಿನ ಮಧ್ಯೆ ಎಲ್ಲಿ ಹೋಗೋದು ಅಂತ ಗೊತ್ತಾಗೋದಿಲ್ಲ. ಆಗ ಒಂದಷ್ಟು ಮಿಂಚುಳಗಳು ಇವರಿಗೆ ಕಾಣ್ತವೆ.
ಕಾಣ್ತವೆ, ಮಿಂಚುಳಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಊರಿನ ದ್ವಾರ ಕಾಣುತ್ತೆ, ಭೈರವ ಕೋಣ ಅಂತ ಅದ್ರ ಮೇಲೆ ಬರೆದಿದೆ. ಸರಿ, ಒಳಗಡೆ ಹೋಗಿ ಯಾರಾದ್ರೂ ಡಾಕ್ಟರ್ ಇರ್ಬೋದು, ಈ ಹುಡುಗಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಇವರು ಕಾರ್ನ ಬಿಟ್ಕೊಂಡು ಒಳಗಡೆ ಹೋಗ್ತಾರೆ. ಅಷ್ಟ್ರಲ್ಲಿ ಯಾರು ಅಡ್ಡ ಹಾಕ್ತಾರೆ ಕಾರಿಗೆ. ಊರಿನ ಒಳಗಡೆ ಯಾರು ಬರುವಂತಿಲ್ಲ, ಬಂದ್ರೆ ಯಾರು ವಾಪಸ್ ಹೋಗುವಂತಿಲ್ಲ ಅಂತ. ಆಗ ಅಲ್ಲೇ ಕೂತಿರುವ ಮತ್ತೊಬ್ಬ ವ್ಯಕ್ತಿ ಹೇಳ್ತಾರೆ, ಪರವಾಗಿಲ್ಲ ಬಿಡು, ಈ ಕಾರಿನಲ್ಲಿ ಒಂದು ಹುಡುಗಿ ಕೂಡ ಇದ್ದಾಳೆ, ಇವ್ರು 3 ಜನದ ವಿಧಿ ಏನಿದೆಯೋ ಅದಾಗಲಿದೆ ಅಂತ. ಇವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಹುಡುಗಿ ಇರೋದು ಇವ್ರು ಹೆಂಗಪ್ಪ ಗೊತ್ತಾಯ್ತು ಅಂತ. ಸರಿ, ಕಾರಿಗ ಮುಂದಕ್ಕೆ ಹೋಗತ್ತೆ. ಊರಿನಲ್ಲಿ ಗರುಡ ಪುರಾಣಗಳ ಬಗ್ಗೆ ಟೀಚಿಂಗ್ಸ್ ನಡೀತಿದೆ. ಇನ್ ಸ್ವಲ್ಪ ಮುಂದೆ ಹೋದ್ರೆ ಒಂದಷ್ಟು ಜನ ಕಳ್ಳರನ್ನೋ ಯಾರನ್ನೋ ಕಟ್ಟಾಕ್ಬಿಟ್ಟು ಚೆನ್ನಾಗಿ ಹೊಡಿತಾವ್ರೆ. ಇವರೆಲ್ಲ ಅದನ್ನ ಸ್ಟಾಪ್ ಮಾಡೋಕ್ ಹೋಗ್ತಾರೆ. ಊರಿನ ಜನಗಳು ಬೈದ್ ಕಳಿಸ್ತಾರೆ, ನೀವು ಹೊಸಬ್ರಿರ್ಬೇಕು ಊರಿಗೆ, ಅವ್ರು ಮಾಡಿರುವ ತಪ್ಪಿಗೆ ಇದು ಕಡಿಮೆ ಶಿಕ್ಷೆ, ಇಲ್ಲಿಂದ ಸುಮ್ನೆ ಬಾಯಿ ಮುಚ್ಕೊಂಡು ಹೋಗಿ ಅಂತ. ಎನಿವೆ, ಈ ಊರಿನಲ್ಲಿ ಯಾರಾದ್ರೂ ಡಾಕ್ಟರ್ ಇದಾರ ಅಂತ ಕೇಳ್ಕೊಂಡು ಡಾಕ್ಟರ್ ಮನೆಗೆ ಹೋಗ್ತಾರೆ. ಇನ್ನು ಈ ಡಾಕ್ಟರ್ ವೆರಿ ವೆರಿ ಪೆಕ್ಯುಲಿಯರ್ ಡಾಕ್ಟರ್, ನಾನು ಹುಡುಗಿಯರಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಇವರು ಬಲವಂತ ಮಾಡ್ತಾರೆ, ಹುಡುಗಿರನ್ನ ನಾನು ನಂಬೋದಿಲ್ಲ, ಆದ ಕಾರಣ ಟ್ರೀಟ್ಮೆಂಟ್ ಕೂಡ ಕೊಡೋದಿಲ್ಲ ಅಂತ. ಅವ್ರು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಹುಡುಗಿಗೆ ಟ್ರೀಟ್ಮೆಂಟ್ ಕೊಡೋನ್ ಬಿಟ್ಟು ಹೋಗ್ಬಿಡ್ತಾರೆ. ಬಸವ ಅಂಡ್ ಜಾನ್ ಇಬ್ರು ಆ ಕಡೆ ಊರ್ ಸುತ್ತೋಗಿ ಹೋಗ್ತಿದ್ದಂತೆ ಈ ಹುಡುಗಿ ಎತ್ ಕುತ್ಕೊಂಡ್ಬಿಟ್ಟು ಒಂದು ರಾಡ್ ತಗೊಂಡು ಡಾಕ್ಟರ್ ತಲೆಗೆ ಹೊಡೆದು ಬಿಡ್ತಾಳೆ. ನಂತರ ಹೊರಗಡೆ ನಿಂತಿರುವ ಬಸವ ಅಂಡ್ ಜಾನ್ ಅವರ ಗಾಡಿ ಒಳಗಡೆ ಇರುವ ಒಡವೆಗಳನ್ನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಎಸ್ಕೇಪ್ ಆಗಬೇಕಾದ್ರೆ ಮಾಲಿಂಗನ್ ತರ ಇರುವ ಒಬ್ಬ ತಲೆಗೆದರನಿಗೆ ಗುದ್ದು ಬಿಡ್ತಾಳೆ. ಸಾರಿನೂ ಕೇಳ್ತಾಳ ಅವನ ಹತ್ರ. ಈ ಕಡೆ ಬಸವ ಅಂಡ್ ಜಾನ್ ನಮ್ ಗಾಡಿಯಲ್ಲಿ ನಮ್ ಲೇಡಿಯಲ್ಲಿ ಅಂತ ಡಾಕ್ಟರ್ ಕೇಳೋಕ್ ಬರ್ತಾರೆ. ಡಾಕ್ಟರ್ ಹೇಳ್ತಾರೆ, ನಿಮ್ ಲೇಡಿ ಸಿಕ್ಕಾಪಟ್ಟೆ ಕೇಡಿ, ಇಲ್ಲಿಂದ ಓಡೋಗ್ಬಿಟ್ಲು ನೋಡಿ ಅಂತ. ಇನ್ನು ಓಡೋಗ್ತಿರುವ ಲೇಡಿ ಕೇಡಿನ ತಲೆಗೆದರನ ಸಹಚರರು ಇನ್ನೊಂದಷ್ಟು ತಲೆಗೆದ್ರುಕೊಂಡು ಬಂದು ಸೈಕಲ್ ನಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾವ್ರೆ. ಅಡ್ಡ ಹಾಕ್ಬಿಟ್ಟು ಕಾರ್ ಕಿತ್ಕೊಂಡು ಇವಮ್ಮನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಈಗ ಯಾರಿದು, ಯಾರ್ ನಮ್ ಕಾರನ್ನ ಕದ್ಕೊಂಡು ಹೋದ್ರು ಅಂತ ಹುಡುಕ್ಲಿಕ್ಕೆ ಅಂತ ಬಸವ ಅಂಡ್ ಜಾನ್ ಹೋಗ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಅಷ್ಟು ಸುಲಭ ಅಲ್ಲ ಇಲ್ಲಿ ಹುಡ್ಕೋದು, ನಮ್ಮ ಭೈರವ ಕೋಣ ಸಾಮಾನ್ಯವಾದ ಊರೆಲ್ಲ ಭಯಾನಕ ಊರು ಅಂತ ಊರಿನ ಬಗ್ಗೆ ಏನೇನೋ ಹೇಳ್ತಾರೆ ಒಂದು ಹಾಡಿನಲ್ಲಿ. ಬೇಸಿಕಲಿ ಇಲ್ಲಿ ಪಾಪ ಮಾಡಿದವರು ತಮ್ಮ ಪಾಪಗಳಿಗೆ ಶಿಕ್ಷೆಯನ್ನ ಅನುಭವಿಸಬೇಕು, ಪಾಪ ಮಾಡಿ ಎಸ್ಕೇಪ್ ಆಗೋದು ಅಷ್ಟು ಸುಲಭ ಅಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಾವ್ರೆ. ಏನಿವೆ ಆ ಕಾರ್ ಒಳಗಡೆ ಇರುವ ಜ್ಯುವೆಲರೀಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್, ನಾವು ಅದನ್ನು ಹುಡುಕ್ಲೇಬೇಕು ಅಂತ ಬಸವ ಹೇಳ್ತಾವ್ರೆ. ಈಗ ಡಾಕ್ಟರ್ ಅಪ್ಪ ಈ ಊರಿನ ಲೀಡ್ರು ಟ್ಯಾಟೂ ಅಜ್ಜಿ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಟ್ಯಾಟೂ ಅಜ್ಜಿ ಹತ್ರ ಕರ್ಕೊಂಡು ಹೋಗ್ತಾರೆ. ಟ್ಯಾಟೂ ಅಜ್ಜಿ ಹೆಸರು ಪೆದ್ದಮ್ಮ ಅಂತ. ಬಟ್ ಟ್ಯಾಟೂ ಅಜ್ಜಿ ಅವ್ರ ಮನೆಯಲ್ಲಿಲ್ಲ. ರಾಜಣ್ಣ ಅನ್ನುವ ಈ ಊರಿನ ಮತ್ತೊಬ್ಬ ಶ್ರೀಮಂತ ವ್ಯಕ್ತಿಯ ಮನೆಗೆ ಹೋಗಿದ್ದಾರೆ. ಆ ಮನೆಯಲ್ಲಿ ಎಷ್ಟೊಂದು ಜನಗಳಿದ್ದಾರೆ. ಟ್ಯಾಟೂ ಅಜ್ಜಿ ಕೈನಲ್ಲಿ ಒಂದು ಮಂತ್ರದಂಡ ಇದೆ. ಮನೆಯಲ್ಲಿರುವ ಗ್ಯಾಂಗ್ ಗಳಿಗೆಲ್ಲ ಹೇಳ್ತಾರೆ, ದಿನೇ ದಿನೇ ನಿಮ್ಮ ಗ್ಯಾಂಗ್ ಹೆಚ್ಚುತ್ತಾ ಇದೆ, ದ್ವೇಷ ಒಳ್ಳೇದಲ್ಲ, ಪ್ರತೀಕಾರ ಒಳ್ಳೇದಲ್ಲ, ಬನ್ನಿ ಬೆಳಕಿನ ಮಾರ್ಗದ ಕಡೆಗೆ ಬನ್ನಿ ಅಂತ ಕೈನಲ್ಲಿ ಒಂದು ಲೈಟ್ ಅನ್ನ ಹಿಡ್ಕೊಂಡು ಅವ್ರಗಳ ಹತ್ರಕ್ಕೆ ಹೋಗ್ತಾರೆ. ಯಾರು ಆ ಬೆಳಕಿನ ಮಾರ್ಗದ ಕಡೆಗೆ ಬರೋಕೆ ಪ್ರಯತ್ನನೇ ಪಡೋದಿಲ್ಲ. ನಮ್ಗೆ ರಿವೆಂಜ್ ಇಂಪಾರ್ಟೆಂಟ್ ಅಂತವ್ರೆ. ಇವನ್ ರಾಜಣ್ಣನು ಹಂಗೆ ಅಂತಾನೆ. ರಾಜಪ್ಪ ಹೇಳ್ತಾರೆ, ನಾನು ಯಾರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾನೋ ಆತ ನನ್ನ ಸಾಯಿಸೋವರೆಗೂ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ, ನಿನ್ನ ಬೆಳಕಿನ ಮಾರ್ಗದಡಿಗೆ ನಾನು ಬರೋಕೆ ಇಚ್ಛೆ ಪಡೋದಿಲ್ಲ ಅಂತ. ಸರಿ ಆಯ್ತು ಬಿಡಪ್ಪ ರಾಜಪ್ಪ, ನಿನ್ ಮಕಾರ್ತಿಯತೆ ಹೆಂಗ್ ಬೇಕು ಹಂಗ್ ಮಾಡ್ಕೊಳಪ್ಪ ಅಂತ ಟ್ಯಾಟೂ ಅಜ್ಜಿ ವಾಪಸ್ ಮನೆಗೆ ಬಂದ್ಬಿಡ್ತಾರೆ. ಈಗ ಟ್ಯಾಟೂ ಅಜ್ಜಿನ ಭೇಟಿ ಮಾಡೋಕೆ ಬಸವ ಹೋಗೋರೆ. ಬಸವನ್ ನೋಡಿದ ತಕ್ಷಣ, ಬಸವ ಬಂದ್ಯಪ್ಪ, ಬಾ ನಿನ್ನೆ ವೇಟ್ ಮಾಡ್ತಿದ್ದೆ ಅಂತ ಹೇಳ್ಬಿಡ್ತಾರೆ. ಬಸವನ್ಗೆ ಟೆನ್ಷನ್, ನಿನ್ ಹುಡುಗಿ ಭೂಮಿ ವಿಚಾರದಿಂದ ಊರಿಗೆ ನೀನ್ ಬಂದೆ ಅಲ್ವಾ, ನನ್ಗೆ ಅದೆಲ್ಲ ಗೊತ್ತಿದೆ ಅಂತಲೂ ಹೇಳ್ಬಿಡ್ತಾರೆ. ಬಸವಂಗೆ ಇನ್ನೂ ತಲೆ ಕೆಟ್ಟೋಗುತ್ತೆ, ಈ ಟ್ಯಾಟೂ ಅಜ್ಜಿಗೆ ಇದೆಲ್ಲ ಹೆಂಗಪ್ಪ ಗೊತ್ತಾಯ್ತು ಅಂತ. ಬಟ್ ನೀನ್ ಕಳ್ತನ ಮಾಡಿದ್ ಸರಿನಾ, ಆ ಪಾಪವನ್ನ ಒಂದು ಪುಣ್ಯ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳೋಕೆ ಹೊರಟಿದ್ಯಲ್ಲ, ಅದು ಪುಣ್ಯ ಆಗಿ ಬರುತ್ತಾ ಅಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಇವ್ರಿಗೆ ಟೆನ್ಷನ್ ಆಗುತ್ತೆ ಬಸವ ಅವ್ರಿಗೆ. ನಂತರ ಭೂಮಿ ಬಗ್ಗೆ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾರೆ. ಅವತ್ತು ಕಾರಿನ ಡಿಕ್ಕಿನಲ್ಲಿ ಭೂಮಿನ ಹಾಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋಗಿ ಆಕೆಯನ್ನ ರಿಲ್ಯಾಕ್ಸ್ ಆಗಿ ಮಲಗಿಸ್ತಾರೆ. ಒಳಗಡೆ ಹೋದ ಮೇಲೆ ಇವ್ರಿಗೆ ಮತ್ತೊಂದು ಕಾಲ್ ಬರುತ್ತೆ. ಫಿಲಮ್ ನಲ್ಲಿ ಮತ್ತೊಂದು ಬಾಡಿ ಡಬಲ್ ಮಾಡ್ಬೇಕಾಗಿದೆ, ಈ ಸಮಯದಲ್ಲಿ ಒಂದು ಕಿಡ್ನಾಪ್ ಮಾಡ್ಬೇಕಾಗಿದೆ ನೀನು ಅಂತ. ಬರೀ ಕಿಡ್ನಾಪೇ ಮಾಡ್ಕೊಂಡಿದ್ರೆ ಹೆಂಗೆ, ಮರ್ಡರು ಮಾಡ್ಬೇಕಲ್ವ ನಾನು, ಯಾವಾಗ ನಾನು ಗ್ರೋ ಆಗೋದು ಫಿಲಮ್ ಫೀಲ್ಡ್ ಅಲ್ಲಿ ಅಂತ ಹೇಳ್ತಿದ್ದಾರೆ ನಮ್ಮ ಬಸವ ಅವರು. ಇದನ್ನ ಹುಡುಗಿ ಕೇಳಿಸ್ಕೊಂಡ್ಬಿಡುತ್ತೆ. ಓ, ನನ್ ಮರ್ಡರ್ ಬಗ್ಗೆ ಪ್ಲಾನ್ ಮಾಡ್ತಾನೆ ಬಸವ ಅಂತ ಅನ್ಕೊಂಡ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳುತ್ತೆ. ಮನೆಯಲ್ಲಿರುವ ಐಟಮ್ ಗಳನ್ನೆಲ್ಲ ತಗೊಂಡು ಬಸವನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಬಟ್ ಬಸವ ಸ್ಟಂಟ್ ಮ್ಯಾನ್ ಆಗಿರೋದ್ರಿಂದ ಮನೆಯಲ್ಲಿರೋ ಐಟಮ್ ಗಳೆಲ್ಲ ಡೂಪ್ಲಿಕೇಟ್ ಐಟಮ್ಗಳು. ಆಮೇಲೆ ಎಷ್ಟು ಅಟ್ಯಾಕ್ ಮಾಡಿದ್ರು ವೇಸ್ಟ್ ಕಂಡು ಸುಮ್ನಿರಮಿ ಅಂತ ಸಮಾಧಾನ ಮಾಡ್ತಾರೆ ಬಸವ ಅವರು. ಅಷ್ಟರಲ್ಲಿ ಬಸವ ಅವ್ರ ಮೇಲೆ ಒಂದು ಚೂಪು ಮೊಳೆಯಿಂದ ಒಬ್ಬ ಹುಡುಗ ಅಟ್ಯಾಕ್ ಮಾಡ್ತಾನೆ. ಆ ಹುಡುಗನ ಹೇಳ್ಕೊಂಡು ಬರ್ತಾರೆ ಬಸವ. ಈ ಹುಡುಗ ಒಬ್ಬ ಮೂಕ, ಆತ ಭೂಮಿಯನ್ನ ರೆಸ್ಕ್ಯೂ ಮಾಡೋಕ್ ಬಂದಿದ್ದಾನೆ. ಆ ಹುಡುಗನ ಹಾಸ್ಟೇಜ್ ಆಗಿ ಇಟ್ಕೊಂಡು ಈ ಹುಡುಗನ್ ಸಾಯಿಸ್ಬಿಡ್ತೀನಿ, ನಿನ್ ಸ್ಟೋರಿ ಏನ್ ಹೇಳು, ನಿನ್ ಬ್ಯಾಗ್ ನಲ್ಲಿ 9 ಮೂಳೆಗಳು ಯಾಕಿದ್ವು ಹೇಳು ಅಂತ ಭೂಮಿಗೆ ಹೆದರಿಸ್ತಾರೆ ನಮ್ಮ ಬಸವ. ಆಗ ಹುಡುಗಿ ಒಂದ್ ಸ್ಟೋರಿನ ಹೇಳಲಿಕ್ಕೆ ಶುರು ಮಾಡುತ್ತೆ. ನಾವೆಲ್ಲ ಕಾಡಿನಲ್ಲಿ ವಾಸ ಮಾಡ್ತಿದ್ದ ಜನಗಳು. ಒಂದಿನ ಇದ್ದಕ್ಕಿದ್ದಂತೆ ಒಂದಷ್ಟು ರೌಡಿಗಳು ಬಂದು ನಮ್ಮನ್ನೆಲ್ಲ ಇಲ್ಲಿಂದ ಖಾಲಿ ಮಾಡಿ ಈ ಜಮೀನೆಲ್ಲ ಬೇರೆಯವ್ರಿಗೆ ಸೇರಿದ್ದು ಅಂತ ಹೇಳ್ಬಿಟ್ರು. ನಾವು 106 ವರ್ಷಗಳಿಂದ ಇದೇ ಜಾಗದಲ್ಲಿ ಇದ್ವಿ, ಆದ್ರೆ ನಮ್ಗೆ ಓದು ಬರಹ ಬರ್ದಲೇ ಇರೋದ್ರಿಂದ ಯಾವುದೇ ಪೇಪರ್ಸ್ ಗಳನ್ನ ಮಾಡ್ಕೊಂಡಿರ್ಲಿಲ್ಲ. ಬಂದಿದ್ ರೌಡಿ ಯಾರು, ಶಂಕರ್ ಅಂಡ್ ಗ್ಯಾಂಗು. ಇವರೆಲ್ಲ ಓಡಿಸಿದ ಮೇಲೆ ಸಿಟಿಗಳಿಗೆ ಬಂದು ಸ್ಲಮ್ ನಲ್ಲಿ ಕೂಲಿ ಕೆಲಸಗಳನ್ನ ಮಾಡ್ಕೊಂಡು ಹೇಗೋ ಹೊಟ್ಟೆ ತುಂಬಿಸ್ಕೊಳ್ತಿದ್ವಿ. ಆದ್ರೆ ನಮ್ ಜಮೀನನ್ನ ಬಿಟ್ಟು ಬರೋಕೆ ಮನ್ಸಾಗ್ಲಿಲ್ಲ. ಸೊ ಒಬ್ಬ ಲಾಯರ್ ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಮತ್ತೆ ಎಷ್ಟೊಂದು ದುಡ್ಡು ಕೇಳ್ದ, ದುಡ್ಡೆಲ್ಲ ಕೊಟ್ವಿ. ಅದರ ಜೊತೆಗೆ ಸಾಕ್ಷಿಗಳು ಬೇಕು ಅಂದ. ಯಾವ್ದಾದ್ರು ಕಾಗದ ಪತ್ರಗಳಿದ್ರೆ ತನ್ನಿ, ನೀವೇ ಯಾವ್ದಾದ್ರು ಆ ಸ್ಕೂಲ್ ಏನಾದ್ರು ಕಟ್ಟಿದ್ರೆ ಅದನ್ನ ತಗೊಂಡು ಬನ್ನಿ, ಏನಾದ್ರು ಒಂದ್ ಸಾಕ್ಷಿ ತೋರಿಸಿ ನಮ್ಗೆ ಅಂತ ಲಾಯರ್ ಹೇಳಿದ್ರು. ಈ ಕಾರಣದಿಂದ ಭೂಮಿ ಒಂದು ಪ್ಲಾನ್ ಮಾಡಿದ್ರು. 100-150 ವರ್ಷಗಳ
ಮುಂಚೆ ನಮ್ಮ ಹಳ್ಳಿಯ ಮುಖಂಡರನ್ನ ಇಲ್ಲಿ ಹೂತಾಕಲಾಗಿತ್ತು. ಅಂದ್ರೆ ಅವ್ರು ಸತ್ತ ಮೇಲೆ ಸಮಾಧಿ ಮಾಡಲಾಗಿತ್ತು. ಅದನ್ನ ಅಗದ್ಬಿಟ್ಟು ಆ ಮೂಳೆಗಳನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕೊಟ್ಟು 100 ವರ್ಷಗಳಿಂದ ಇವರ ವಂಶಜರು ಇಲ್ಲೇ ಇದ್ರು ಅಂತ ಪ್ರೂವ್ ಮಾಡಿದ್ರೆ ಭೂಮಿ ನಮಗ್ ಸಿಗುತ್ತೆ ಅಂತ ಅಸ್ಥಿ ಪಂಜರವನ್ನ ಎತ್ಕೊಂಡು ಬಂದ್ರು. ಆಗ ಕಳ್ಳರುಗಳು ಆ ಬ್ಯಾಗಲ್ಲಿ ಬೇರೆ ಏನೋ ಐತೆ ಅಂತ ಕಿತ್ಕೊಂಡು ಹೋದ್ರು. ಆಗ್ಲೇನೆ ನಮ್ ಹೀರೋ ಹೀರೋಯಿನ್ ನ ಮೊದಲ ಭೇಟಿಯಾಗಿದ್ದು. ಅಂಡ್ ಈ ರೌಡಿಗಳು ಫಾರೆಸ್ಟ್ ಆಫೀಸರ್ಸ್ ಗಳಿಗೂ ದುಡ್ಡು ತಿನ್ನಿಸ್ಬಿಟ್ಟು ತಮ್ಮ ಪರವಾಗಿ ಸಾಕ್ಷಿಗಳನ್ನ ಹೇಳಿಸ್ಕೊಂಡ್ಬಿಟ್ರು. ಈಗ ನಿಮ್ಮ ಶಂಕರ್ ನನ್ನ ಕಿಡ್ನಾಪ್ ಮಾಡಿರೋದು ಇದೇ ವಿಚಾರಕ್ಕೆ, ಆ ಸಾಕ್ಷಿಗಳನ್ನ ಸ್ಕೆಲಿಟನ್ ಗಳನ್ನ ನಾನು ಕೋರ್ಟ್ಗೆ ಒಪ್ಪಿಸ್ಬಿಡ್ತೀನಿ ಅಂತ, ನೀನು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಜಗಳ ಆಡ್ಕೊಂಡು ಅಲ್ಲಿಂದ ಮಲ್ಕೊಳ್ಳಕ್ಕೆ ಅಂತ ಹೋಗ್ಬಿಡ್ತಾರೆ ನಮ್ಮ ಹುಡುಗಿ. ಇಲ್ಲಿಗೆ 2ನೇ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ಮತ್ತೆ ಪ್ರೆಸೆಂಟ್ ಡೇಗೆ ಬರುತ್ತೆ ಸ್ಟೋರಿ. ಬಸವ, ಜಾನ್, ಗೀತಾ 3 ಜನ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾವ್ರೆ. ಈ ಊರಿನವರೆಲ್ಲ ವಿಚಿತ್ರವಾಗಿ ಆಡ್ತಾವ್ರೆ, ಏನ್ ಈ ಊರಿನ ಮರ್ಮ ಅಂತ. ಅಷ್ಟರಲ್ಲಿ ತಲೆಗೆದರ ಸೈಕಲ್ ಗ್ಯಾಂಗು ಇವ್ರ ಕಡೆಗೆ ಬರುತ್ತೆ. ಅವ್ರಗಳೇ ನಮ್ ಕಾರು ಮತ್ತೆ ಜುವೆಲ್ಸ್ ನ ಎತ್ತಕೊಂಡು ಹೋಗಿರೋದು ಅಂತ ಬಸವ ಅವರು ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈಗ ಅವರೆಲ್ಲ ರಾಜಪ್ಪನ ಮನೆಗೆ ಹೋಗ್ಬಿಡ್ತಾರೆ. ರಾಜಪ್ಪನ ಮನೆಗೆ ಇವ್ರು ಕೂಡ ನುಗ್ತಾರೆ. ನನ್ ಕಾರು ಜುವೆಲ್ಸ್ ನೆಲ್ಲ ನೀವು ಕದ್ಕೊಂಡು ಬಂದಿದ್ದೀರಾ, ನನ್ಗೆ ವಾಪಸ್ ಕೊಡಿ ಅಂತ ರಾಜಪ್ಪನ್ ಕೇಳ್ತಾರೆ ನಮ್ ಬಸವ. ಆಗ ರಾಜಪ್ಪ ರೊಚ್ಕೆದ್ ಬಿಡ್ತಾರೆ. ಏನ್ ದೊಡ್ಡದಾಗಿ ನೀನೇ ಒಡವೆ ಮಾಡ್ಸಿರೋ ತರ ಹೇಳ್ತಿದ್ಯಾ, ನನ್ನ ಮಗಳು ಕಾತ್ಯಾಯಿನಿಗೋಸ್ಕರ ನಾನು ಈ ಒಡವೆ ಮಾಡ್ಸಿರೋದು, ನನ್ನ ಒಡವೆನೆ ಕದ್ಕೊಂಡು ಅದೇ ಒಡವೆಗಳನ್ನು ನನ್ನ ಹತ್ರ ಕೇಳೋಗ್ ಬಂದಿದ್ಯಾ ಅಂತ ರಾಜಪ್ಪ ರೊಚ್ಚಿಗೆದ್ದು ತನ್ನ ಚೇಲಗಳಿಗೆ ಹೇಳ್ತಾರೆ, ಸಾಯ್ಸಾಕ್ರೋ ಇವನ್ನ ಅಂತ. ಎಲ್ಲಾ ಚೇಲಗಳು ಹೊಡೆಯೋಕೆ ಅಂತ ಬರ್ತಾರೆ ಬಸವನ್ನ. ಏನ್ರೋ ಎಲ್ಲ ಸ್ಟಂಟ್ ಗಳು ಮಾಡ್ತೀರಾ, ನಾನೇ ದೊಡ್ಡ ಸ್ಟಂಟ್ ಮಾಡೋನು ಅಂದ್ರೆ ನೀವು ನನಗಿಂತ ದೊಡ್ಡ ಸ್ಟಂಟ್ ಮಾಡ್ತೀರಾ, ಇವೆಲ್ಲ ಬೇಡಮ್ಮ ಅಂತ ಜೋಬ್ನಿಂದ ಒಂದ್ ಚಾಕು ತಗೊಂಡು ಬಸವ ಅವರು ಆ ಚೇಲಗಳಲ್ಲಿ ಒಬ್ಬನ ಕತ್ತಿಗೆ ಹಿಡಿದು ಬಿಟ್ಟು ನಾನು ಒಡವೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮುಗಿಸ್ಬಿಡ್ತೀನಿ ಇವನ್ನ ಅಂತ ಹೇಳ್ತಾರೆ. ಆಗ ರಾಜಪ್ಪ ಆ ಚೇಲಾಗೆ ಆರ್ಡರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಜಸ್ಟ್ ತಲೆ ಅಳ್ಳಾಡಿಸ್ತಾರೆ. ಅಳ್ಳಾಡಿಸಿದ್ದೆ ತಡ ಆ ವ್ಯಕ್ತಿ ಅದೇ ಚಾಕುನ ತಗೊಂಡು ತನ್ನ ಕುತ್ಕೆನ ತಾನೇ ಕತ್ತರಿಸ್ಕೊಂಡು ಸತ್ತೋಗ್ಬಿಡ್ತಾನೆ. ಅಲ್ಲೆಲ್ಲ ಎಂತ ಹುಚ್ಚನ ಮಕ್ಳವ್ರಪ್ಪ ಇಲ್ಲಿ ಅಂತ ಮತ್ತೆ ಟೆನ್ಷನ್ ಬಸವಂಗೆ. ಈಗ ಸತ್ತ ವ್ಯಕ್ತಿಯನ್ನ ರಾಜಪ್ಪ ಮತ್ತೆ ಕರೀತಾರೆ. ಆತ ಇದ್ದಕ್ಕಿದ್ದಂಗೆ ಎದ್ದು ಬಿಡ್ತಾನೆ. ಬಸವಂಗ್ ಕನ್ಫ್ಯೂಷನ್, ಈಗ ತಾನೇ ಸತ್ತೋಗಿದ್ದ ಹೆಂಗೆ ಎದ್ಬಿಟ್ಟ ಅಂತ. ನಂತರ ಅವರ ಹಾವ ಭಾವಗಳಿಂದ ಗೊತ್ತಾಗತ್ತೆ ಇವರು ಮನುಷ್ಯರಲ್ಲ ದೇವುಗಳು ಅಂತ. ಅಷ್ಟರಲ್ಲಿ ಸೂರ್ಯನ ಒಂದೊಂದೇ ಕಿರಣಗಳು ಮನೆ ಒಳಗಡೆ ತಲುಪ್ತಿವೆ. ಈ ಸೂರ್ಯನ ಕಿರಣ ದೇವುಗಳ ಮೇಲೆ ಬಿದ್ದಿದ ತಕ್ಷಣ ದೇವುಗಳೆಲ್ಲ ಕರ್ಗೋಗ್ತವೆ. ಸೊ ಸಿಕ್ಕಿದ್ದೆ ಚಾನ್ಸು ಅಂತ ಬಸವ ಅವರು ಒಡವೆನೆಲ್ಲ ಬ್ಯಾಗ್ ಅಲ್ಲಿ ತುಂಬಿಕೊಂಡು ಮನೆಯಿಂದ ಹೊರಗಡೆ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಾ ಚೇಲಗಳು ಇವರನ್ನು ಅಟ್ಟಿಸ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಆಗ್ಬಿಡ್ತವೆ. ಎಲ್ಲಾ ದೇವುಗಳು ಕರ್ಗೋಗ್ಬಿಡ್ತವೆ. ಇನ್ನು ಆ ಮನೆಯಿಂದ ಎಸ್ಕೇಪ್ ಆಗಿ ಒಂದು ಕಾರಿನಲ್ಲಿ ಊರಿನ ಒಳಗಡೆ ನುಗ್ತಾರೆ. ಊರೊಳಗಡೆನೂ ಯಾರು ಮನುಷ್ಯರಿಲ್ಲ, ಎಲ್ಲ ದೇವುಗಳೇ. ಸೂರ್ಯನ ಕಿರಣ ಬಿದ್ದಿದ ತಕ್ಷಣ ಎಲ್ರು ಅಲ್ಲೂ ಕೂಡ ಮಾಯ ಆಗ್ತಾವ್ರೆ. ಇದ್ಯಾಕೆ ಹಿಂಗಾಗ್ತಿದೆ ಅಂತ ಆ ಊರಿನಲ್ಲಿರುವ ಡಾಕ್ಟರ್ ಅನ್ನ ಕೇಳ್ತಾರೆ. ಡಾಕ್ಟರ್ ಹೇಳ್ತಾರೆ, ನೀನ್ ನೋಡ್ತೀರಾ ನಿಜಾನೇ ಕಣಪ್ಪ, ಈ ಊರಿನಲ್ಲಿ ಯಾರು ಮನುಷ್ಯರಿಲ್ಲ, ಎಲ್ಲ ದೇವುಗಳೇ ಅಂತ. ಈ ದೇವುಗಳ ಮಧ್ಯ ನೀನೊಬ್ಬ ಹೆಂಗಪ್ಪ ಮನುಷ್ಯನಾಗಿ ಬದುಕಿದ್ಯಾ ಅಂತ ಕೇಳ್ತಾರೆ. ಆ ಡಾಕ್ಟರ್ ಆಗ ನಾನು ಮನುಷ್ಯ ಅಲ್ಲ ಕಣಪ್ಪ, ನಾನು ಕೂಡ ದೆವ್ವನೇ ಅಂತ ಸೂರ್ಯನ ಕಿರಣ ಬಿದ್ದು ಅವರು ಕರ್ಗೋಗ್ಬಿಡ್ತಾರೆ. ಇವ್ರಿಗೆಲ್ಲ ಟೆನ್ಷನ್ ಆಗುತ್ತೆ. ಅಷ್ಟರಲ್ಲಿ ಆ ತಲೆಗೆದರನ ಗ್ಯಾಂಗ್ ನಿಂದ ಒಬ್ಬ ತಲೆಗೆದರ ಬಂದ್ಬಿಟ್ಟು ಇವರ ಕಾರ್ ನಲ್ಲಿರುವ ಜ್ಯುವೆಲರಿ ಬ್ಯಾಗ್ ನ ಎತ್ಕೊಂಡು ಓಡ್ಬಿಡ್ತಾನೆ. ಆತನನ್ನ ಫಾಲೋ ಮಾಡ್ಕೊಂಡು ಬಸವ ಹೋಗ್ತಾರೆ. ಬಟ್ ಆ ವ್ಯಕ್ತಿ ಡಾಕ್ಟರ್ ಸ್ಟ್ರೇಂಜ್ ಪೋರ್ಟಲ್ ಇರುವ ತರಹ ಒಂದು ಪೋರ್ಟಲ್ ನ ಒಳಗಡೆ ಜಂಪ್ ಮಾಡ್ಬಿಡ್ತಾನೆ. ಊರಿನ ಎಲ್ಲಾ ದೆವ್ವಗಳು ಕೂಡ ಆ ಪೋರ್ಟಲ್ ನ ಒಳಗಡೆ ಹೋಗ್ತಿವೆ. ಅದರ ಅರ್ಥ ಏನು, ಆ ಪೋರ್ಟಲ್ ನ ಆ ಕಡೆ ದೆವ್ವಗಳ ಪ್ರಪಂಚ ಇದೆ, ಈ ಕಡೆ ಮನುಷ್ಯರ ಪ್ರಪಂಚ ಇದೆ. ರಾತ್ರಿ ಹೊತ್ತು ಮಾತ್ರ ಆ ಪೋರ್ಟಲ್ ನ ಮುಖಾಂತರ ಇವರು ಈಚೆಗೆ ಬರ್ತಾರೆ ಅಂತ. ಸೊ ಇವರ ಕೈಗೆ ಸಿಕ್ಕಿದ ಜುವೆಲ್ಸ್ ಮತ್ತೆ ವಾಪಸ್ ಹೊಂಟೋಯ್ತು. ಈ ಊರಿನಲ್ಲಿ ಏನಾಗ್ತದೆ, ಊರಿನ ಕತೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಈಗ ಜಾಸ್ತಿ ಆಗೋಯ್ತು ಭೈರವಗೆ. ಈ ಒಡವೆನ ಹೇಗೆ ವಾಪಸ್ ತರೋದು ಅಂತ ಥಿಂಕ್ ಮಾಡಬೇಕಾಗಿದೆ ಅಂತ ಹೇಳಿ ಊರಿನಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಆಗ ಊರಿನ ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ಹೋಗ್ತಿರ್ತಾರೆ. ಆ ವ್ಯಕ್ತಿಯನ್ನ ಹೋಗಿ ಕೇಳ್ತಾರೆ, ಏನ್ ನಡೆಸಿದೆ ಈ ಊರಿನಲ್ಲಿ ಅಂತ. ಆಗ ಆ ವ್ಯಕ್ತಿ ಹೇಳ್ತಾರೆ, ನೀವು ಈ ಊರಿನ ಕಥೆಯನ್ನ ತಿಳ್ಕೊಳ್ಬೇಕು ಅಂದ್ರೆ ಗರುಡ ಪುರಾಣವನ್ನು ಓದಬೇಕು. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಗರುಡ ಪುರಾಣವನ್ನ ಎಲ್ರೂ ಚೆನ್ನಾಗಿ ಓದ್ಕೊಂಡಿದ್ರು. ಅದರಲ್ಲಿ ಭೈರವ ಕೋಣ ಬಗ್ಗೆ ಡಿಸ್ಕಷನ್ ಇತ್ತು. ಈ ಊರಿಗೆ ಬರ್ಲಿಕ್ಕೆ ವರ್ಷಕ್ಕೆ 1 ಸಲ ಮಾತ್ರ ಬಾಗಿಲು ಓಪನ್ ಆಗ್ತಿತ್ತು. ಈ ಭೈರವ ಕೋಣದ ಸ್ಪೆಷಾಲಿಟಿ ಏನು ಅಂದ್ರೆ ಇದು ಆತ್ಮಗಳಿಗಾಗಿ ಮಾಡಿದ ಊರಾಗಿತ್ತು. ಶಾಂತಿಯುತವಾಗಿ ಸತ್ತ ಯಾವ ಆತ್ಮಗಳು ಇಲ್ಲಿಗೆ ಬರ್ತಿರ್ಲಿಲ್ಲ, ಅವಕ್ಕೆಲ್ಲ ಮುಕ್ತಿ ಸಿಕ್ತಿತ್ತು. ಆದ್ರೆ ಯಾರಿಗೆ ದ್ವೇಷ ಇತ್ತು, ಸೇಡ್ ತಿರ್ಸ್ಕೊಳ್ಳುವ ಆಸೆ ಇತ್ತು, ಅವರೆಲ್ಲ ಭೈರವ ಕೋಣಗೆ ಬರ್ತಿದ್ರು. ಈಗ ಈ ಊರನ್ನ ನೋಡೇ ಬಿಡೋಣ ಅಂತ ಕೆಲವು ಜನಗಳು ಗರುಡ ಪುರಾಣವನ್ನ ರೆಫರ್ ಮಾಡ್ಕೊಂಡು ಈ ಊರಿಗೆ ಬಂದವ್ರು ಯಾರು ವಾಪಸ್ ಹೋಗ್ತಿರ್ಲಿಲ್ಲ. ಈ ಕಾರಣದಿಂದ ರಾಜ ಗರುಡ ಪುರಾಣದಿಂದ 4 ಪೇಜ್ಗಳನ್ನ ತೆಗೆದು ಹಾಕ್ಬಿಟ್ರು. ಈಗ ಈ ಊರಿನಲ್ಲಿರುವ ಆತ್ಮಗಳಿಗೆಲ್ಲ ಒಂದು ಮುಕ್ತಿಯನ್ನ ಕಾಣಿಸ್ಲಿಕ್ಕೆ ಟ್ಯಾಟೂ ಅಜ್ಜಿ ಪೆದ್ದಮ್ಮ ಅವರು ಟ್ರೈ ಮಾಡ್ಸ್ಯಾರೆ. ಅವರನ್ನ ಒಳ್ಳೆ ದಾರಿಗೆ ತರಬೇಕು, ರಿವೆಂಜ್ ಗಳನ್ನ ತಗೊಳ್ಳೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಆತ್ಮಗಳು ಅವರ ಮಾತನ್ನ ಕೇಳ್ತಿಲ್ಲ, ಇನ್ನು ರಿವೆಂಜ್ ನ ಗುಂಗಿನಲ್ಲೇ ಇದಾವೆ. ಸರಿ, ಈಗ ರಾಜಪ್ಪ ರಿವೆಂಜ್ ತಗೊಳ್ಬೇಕು, ಯಾರ ಮೇಲೆ ರಿವೆಂಜ್ ತಗೊಳ್ಬೇಕು ಅದರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಅಂತ ಶುರು ಮಾಡ್ತಾರೆ. ಅದರ ಜೊತೆಗೆ ಒಂದು ಪ್ಲಾನ್ ಹಾಕ್ತಾರೆ. ರಾಜಪ್ಪನಿಗೆ ತನ್ನ ಮಗಳ ಮೇಲೆ ಅತಿ ಪ್ರೀತಿ, ಅದಕ್ಕೋಸ್ಕರ ಒಡವೆಯನ್ನ ತನ್ನ ಬಳಿಗೆ ಇಟ್ಕೊಂಡಿದ್ದಾನೆ. ಈಗ ನಾವು ಈ ಗೀತಾ ಅವಳೆಲ್ಲ ಇವಳನೇ ರಾಜಪ್ಪನ ಮಗಳು ಅಂತ ರಾಜಪ್ಪನ ಮುಂದೆ ಪ್ರಸ್ತುತ ಪಡಿಸ್ಬಿಟ್ಟು ರಾಜಪ್ಪನ ದೆವ್ವಕ್ಕೆ ಯಾಮಾರಿಸಿ ಒಡವೆಗಳನ್ನ
ಒಡವೆಗಳನ್ನ ಕದ್ಕೊಂಡು ಬರೋಣ ಅಂತ ತಗೊಂಡು ಬರೋಣ ಅಂತ ಸ್ಕೆಚ್ ಹಾಕ್ತಾರೆ. ಯಬ್ಬಾ ದೇವದ ಮುಂದೆ ನಾನ್ ಸುಳ್ಳು ಹೇಳ್ಕೊಂಡು ಹೋಗ್ಲಾ, ಇದೆಲ್ಲ ನನಗೆ ಸಾಧ್ಯನೇ ಇಲ್ಲ, ಬೇರೆ ಯಾವ್ದಾದ್ರು ಹುಡುಗಿ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಗೀತಾ ಹೇಳ್ತಾಳೆ. ಆಗ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಾರೆ ಬಸವ ಅವರು. ಇದೆಲ್ಲ ನನ್ನ ಲವರ್ ಭೂಮಿಗೋಸ್ಕರ ನಾನು ಮಾಡ್ತಿದ್ದೀನಿ, ಪ್ಲೀಸ್ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ಅಯ್ಯೋ ಎಷ್ಟೊಂದು ಟ್ರೂ ಲವ್ ಕಣಪ್ಪ ನಿಂದು, ಸರಿ ಬಿಡಪ್ಪ, ನಿನ್ ಲವ್ಗೋಸ್ಕರ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಅಂತ ದೇವದ ಮುಂದೆ ನಾಟಕ ಆಡಕ್ ಒಪ್ಕೊಂಡ್ಬಿಡ್ತದ ಇವಮ್ಮ ಗೀತಾ. ಈಗ ರಾಜಪ್ಪನ ಮಗಳು ಹೆಂಗಿದ್ಲು, ಆ ರಾಜಪ್ಪ ಯಾರನ್ನೋ ಅಷ್ಟೊಂದು ದ್ವೇಷ ಮಾಡ್ಲಿಕ್ಕೆ ಕಾರಣ ಏನು, ಆ ವ್ಯಕ್ತಿಯನ್ನು ಸಾಯಿಸ್ಬೇಕು ಅನ್ಕೊಂಡಿರೋದು ಏನಕ್ಕೆ ಅಂತ ರಿಸರ್ಚ್ ಮಾಡ್ಲಿಕ್ಕೆ ಇವ್ರು ಇಳಿತಾರೆ. ಮದ್ವೆ ಮನೆ ನಡೀತಿತ್ತಲ್ಲ, ಒಡವೆಗಳಿದ್ವಲ್ಲ, ಆ ಮದ್ವೆ ಮನೆಗೆ ವಾಪಸ್ ಹೋಗ್ತಾರೆ. ಆ ಹುಡುಗಿ ಮಾವನ್ನ ಎತ್ತಾಕೊಂಡು ಬಂದು ಕೇಳ್ತಾರೆ, ರಾಜಪ್ಪ ನಿಮ್ಗೆ ಹೆಂಗ್ ಗೊತ್ತು ಈ ಒಡವೆ ಎಲ್ಲ ನಿಮ್ಗೆ ಹೆಂಗ್ ಸಿಕ್ತು ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ರಾಜಪ್ಪನ ಕೈ ಕೆಳಗೆ ಈ ಮದ್ವೆ ಆಗ್ತಿರುವ ಹುಡುಗಿ ಅಪ್ಪ ಕೆಲಸ ಮಾಡ್ತಿದ್ದ, ರಾಜಪ್ಪ ದೊಡ್ಡ ಡಕಾಯ್ತ, ಸೊ ಅವನ ಒಡವೆನೆಲ್ಲ ಹೊಡ್ಕೊಬೇಕು ಅಂತ ಈ ಹುಡುಗಿ ಅಪ್ಪ ಏನ್ ಮಾಡ್ದ, ಪೊಲೀಸ್ನವ್ರಿಗೆ ದೂರ್ ಕೊಟ್ಬಿಟ್ಟ ರಾಜಪ್ಪನ ಮೇಲೆ. ಅಂಡ್ ಒಡವೆ ಎತ್ಕೊಂಡು ಅಲ್ಲಿಂದ ಹೋಗ್ತಿದ್ದ. ರಾಜಪ್ಪ ಇದನ್ನ ನೋಡ್ಬಿಟ್ಟ, ನನ್ನ ಮಗಳಿಗೋಸ್ಕರ ಮಾಡಿಸಿರೋ ಒಡವೆ ನೀನ್ ಯಾಕೋ ಎತ್ಕೊಂಡು ಹೋಗ್ತಿದ್ಯಾ ಅಂತ ಕೇಳ್ದ. ಡಕಾಯ್ತಿ ಮಾಡಿರೋ ಒಡವೆ ನಿನ್ನ ಮಗಳಿಗೋಸ್ಕರ ಏನ್ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಹಾಕೋದ. ಈ ಗಲಾಟಿನಲ್ಲಿ ರಾಜಪ್ಪ ಕಾಲ್ ಜಾರಿ ಕೆಳಗ್ ಬಿದ್ಬಿಟ್ಟು ಚಿನ್ನ ಕಾಯಿಸ್ತಿರುವ ಪಾತ್ರೆ ಒಳಗಡೆ ಒಂದು ತಲೆ ಬಿದ್ಬಿಟ್ಟು ರಾಜಪ್ಪ ಸತ್ತೋಗ್ಬಿಟ್ಟ. ಅವತ್ತಿಂದ ರಾಜಪ್ಪಂಗೆ ಆ ಹುಡುಗಿ ಅಪ್ಪನ ಮೇಲೆ ಅತೀವ ದ್ವೇಷ. ಸರಿ, ಈಗ ಆ ಹುಡುಗಿ ಎಲ್ಲೋದ್ಲು ಏನಾದ್ಲು ಅಂತ ಅದರ ಬಗ್ಗೆನು ರಿಸರ್ಚ್ ಮಾಡಿದ್ರು. ಅವಳು ಓದ್ತಿದ್ದ ಸ್ಕೂಲು ಕಾಲೇಜು ಎಲ್ಲಾ ಕಡೆನೂ ವಿಚಾರಿಸ್ಕೊಂಡು ಬಂದ್ರು. ಈಗ ಆ ಹುಡುಗಿ ತರನೇ ವೇಷ ಹಾಕೊಂಡು ರಾಜಪ್ಪನ ಹತ್ರಕ್ಕೆ ಹೋದ್ರು. ರಾಜಪ್ಪ ಮೊದ್ಲು ನಂಬ್ಲಿಲ್ಲ ಇವಳು ನನ್ನ ಮಗಳಲ್ಲ ಅಂತ. ಆಮೇಲೆ ನಂಬೋ ತರ ಏನೇನೋ ಸುಳ್ಳು ಹೇಳ್ಬಿಟ್ಟು ರಾಜಪ್ಪ ಈ ಹುಡುಗಿ ಅಂದ್ರೆ ಗೀತನ್ನೇ ತನ್ನ ಮಗಳು ಅಂತ ಫುಲ್ ಕರ್ಗೋಗಿ ಮುದ್ದಾಗಿ ಮಾತಾಡ್ಸೋಕ್ ಶುರು ಮಾಡ್ದ. ಬಟ್ ರಾಜಪ್ಪನ ಅಪ್ಪ ಸರ್ಪ್ರೈಸಿಂಗ್ಲಿ ರಾಜಪ್ಪನ ಅಪ್ಪ ಇಸ್ ಡಾಕ್ಟರು. ಆತನಿಗೆ ಡೌಟು ಇವಳು ನನ್ನ ಮೊಮ್ಮಗಳಲ್ಲ ಅಂತ. ಆದ್ರೂ ಕೂಡ ರಾಜಪ್ಪ ಸ್ವೀಕರಿಸ್ಬಿಟ್ಟವನೇ ಈತನೇ ಮಗಳು ಅಂತ. ಅಪ್ಪ ಮಗಳು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ ನಂತರ ಒಡವೆನ ಕೊಟ್ಟು ತಗೊಂಡೋಗಮ್ಮ, ಮದುವೆಯಾಗಿ ಸುಖವಾಗಿರುವಂತ ಆಶೀರ್ವಾದ ಮಾಡಿ ರಾಜಪ್ಪ ಮಗಳನ್ನ ಕಳಿಸ್ತಾನೆ. ಸರಿ, ಈಗ ಎಲ್ರು ಊರಿನಿಂದ ಹೊರಗಡೆ ಹೋಗಬೇಕು ಒಡವೆಗಳನ್ನ ತಗೊಂಡು. ಅಷ್ಟರಲ್ಲಿ ಆ ಜಾನು ಸುಮ್ನಿರೋದು ರಾಜಪ್ಪನ ಜೇಬಲ್ಲಿ ಇನ್ನೊಂದು ಒಡವೆ ನೋಡ್ಬಿಡ್ತಾನೆ. ಆ ಒಡವೆನು ಕೊಟ್ಬಿಡಿ ನಿಮ್ ಮಗಳಿಗೆ ಅಂತ ಹೇಳ್ತಾನೆ. ಆಗ ರಾಜಪ್ಪ ಹೇಳ್ತಾನೆ, ಹಾ ಇದನ್ನ ನನ್ನ ಪ್ರೀತಿಯಿಂದ ನನ್ನ ಮಗಳ ಕಾಲಿಗೆ ಹಾಕ್ಲಿಕ್ಕೋಸ್ಕರ ಮಾಡಿಸಿದ್ದು. ನನ್ನ ಮಗಳ ಕಾಲಿನಲ್ಲಿ ಹಾರ್ಟ್ ಶೇಪಿನ ಒಂದು ಮಾರ್ಕ್ ಇದೆ, ಅದೇ ಕಾಲಿಗೆ ನಾನು ಒಡವೆನ ಹಾಕ್ತೀನಿ, ಬಾರಮ್ಮ ನಾನೇ ಹಾಕ್ತೀನಿ ನಿನ್ ಕಾಲಿಗೆ ಒಡವೆನ ಅಂತ ಹುಡುಗಿನ ಕರೀತಾನೆ. ಹುಡುಗಿ ಕಾಲ್ನಲ್ಲಿ ಹಾರ್ಟ್ ಶೇಪಿನ ಮಾರ್ಕ್ ಇಲ್ಲ. ರಾಜಪ್ಪಂಗೆ ಗೊತ್ತಾಗ್ಬಿಡುತ್ತೆ, ನನ್ನ ಮಕ್ಕಳು ನನಗೆ ಮೋಸ ಮಾಡ್ತಾವ್ರೆ ಅಂತ. ಸೊ ತನ್ನ ಚೇಲಗಳನ್ನ ಕಳಿಸಿ ಮತ್ತೆ ಇವ್ರಿಗೆ ಹೊಡೆಸ್ಲಿಕ್ಕೆ ಶುರು. ಬಟ್ ಅವರಿಂದ ಎಸ್ಕೇಪ್ ಆಗಿ ಕಾರಿನಲ್ಲಿ ಇವರು ಊರಿನಿಂದ ಇನ್ನೇನು ಹೊರಗಡೆ ಹೋಗಬೇಕು ಅಷ್ಟ್ರಲ್ಲಿ ಟಾಟೋಜಿ ಅವ್ರ ಎದುರಿಗೆ ಬಂದ್ಬಿಡ್ತು, ಅಡ್ಡ ಹಾಕ್ಬಿಡತ್ತೆ. ಇನ್ನ ಪಾಪಗಳನ್ನ ಅಳಿಸ್ಕೊಂಡಲ್ಲೇ ಊರಿನಿಂದ ಹೊರಗಡೆ ಹೋಗ್ತಿದ್ಯಾ, ಇನ್ನ ಮೀಟ್ ಮಾಡ್ಲಿಕ್ಕೆ ಯಾರು ಬರ್ತಿದ್ದಾರೆ ತಡಿ ಅಂತ ಹೇಳ್ತಾರೆ. ಆಗ ಪೋರ್ಟಲ್ ನಿಂದ ಒಂದು ಹುಡುಗಿ ಹೊರ ಬರುತ್ತೆ. ಯಾವ್ದಿದು ಹುಡುಗಿ, ಬಸವನ ಲವರ್ ಭೂಮಿ ಬಂದ್ಬಿಟ್ಟು ಹೇಳ್ತಾಳೆ, ನಾನು ನಮ್ಮ ಊರಿನ ಕಥೆಯನ್ನ ಹೇಳ್ದೆ, ನಮ್ಮ ಊರಿನವ್ರನ್ನೆಲ್ಲ ಹೆಂಗೆ ಒಕ್ಕಲೆಬ್ಸಿದ್ದಾರೆ ಅಂತ ಹೇಳ್ದೆ, ಅದಕ್ಕೋಸ್ಕರ ನಾವು ಏನೆಲ್ಲ ಕಷ್ಟಪಡ್ತಿದೀವಿ ಅಂತ ಹೇಳ್ದೆ. ಇದೆಲ್ಲ ಹೇಳಿದ್ರು ನಿನ್ ಮನ್ಸ್ ಕರಗ್ಲಿಲ್ಲ ಅಲ್ವಾ, ನನ್ನನ್ನು ಸಾಯಿಸ್ಬಿಟ್ಟೆ ಅಲ್ವಾ, ಯಾಕೆ ನನ್ನನ್ನು ಸಾಯಿಸ್ತೆ ಅಂತ ಕೇಳ್ತಾರೆ. ಎಲ್ರು ಶಾಕ್ ಆಗ್ತಾರೆ, ಇವನೇನ ಸಾಯಿಸಿದ್ದು ಇವನ್ ಲವರ್ನ ಅಂತ. ಭೂಮಿ ಕೇಳ್ತಾರೆ ಮತ್ತೆ ಯಾಕೆ ಸಾಯಿಸ್ತೆ ಹೇಳು ಅಂತ. ಆಗ ಬಸವ ಹೇಳ್ತಾರೆ, ಹೌದು ನಾನೇ ಸಾಯಿಸಿದ್ದು, ಆದ್ರೆ ಬೇಕಂತ ಸಾಯಿಸ್ಲಿಲ್ಲ, ನನ್ನ ನಂಬು ಅಂತ ಹೇಳ್ತಾರೆ. ಬಟ್ ಭೂಮಿ ನಂಬೋದಿಲ್ಲ. ರಾಜಪ್ಪ ಕೂಡ ಅಲ್ಲಿಗೆ ಬರ್ತಾರೆ. ಈತ ಮೋಸಗಾರ, ನನ್ಗೂ ಹಿಂಗೆ ಮೋಸ ಮಾಡ್ದ, ನಿನ್ಗೂ ಮೋಸ ಮಾಡ್ತಾನ ಕಡಿಮೆ, ಇವ್ನು ಹೇಳೋದ್ನೆಲ್ಲ ನಂಬೇಡ ಅಂತ ಹೇಳ್ತಾರೆ. ಅಂಡ್ ಭೂಮಿ ಹೇಳ್ತಾಳೆ, ನೀನ್ ನನ್ನನ್ನು ಸಾಯಿಸ್ತೆ ನನ್ಗೇನ್ ಬೇಜಾರಿಲ್ಲ, ಆದ್ರೆ ನಿನ್ನಿಂದ ನಮ್ಮೂರಿನ ಜನಗಳಿಗೆ ನ್ಯಾಯ ಸಿಗೋದು ತಪ್ಪಲ್ಲ, ಅದರಿಂದ ನನಗೆ ಕೋಪ ಇದೆ, ಅದಕ್ಕೋಸ್ಕರ ನೀನ್ ಸಾಯೋದನ್ನ ನಾನು ನೋಡ್ಬೇಕು, ಅಲ್ಲಿವರೆಗೂ ನನಗೆ ತೃಪ್ತಿ ಇಲ್ಲ, ಆತ್ಮಕ್ಕೆ ತೃಪ್ತಿ ಇಲ್ಲ ಅಂತ ಹೇಳಿ ಎಲ್ಲಾ ದೇವಗಳಿಗೂ ಅಟ್ಯಾಕ್ ಮಾಡಿ ಇವನ ಮೇಲೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಈಗ ಎಲ್ಲಾ ದೇವಗಳು ಸೇರ್ಕೊಂಡು ಬಸವಂಗ್ ಚೆನ್ನಾಗಿ ಹೊಡಿತಾರೆ. ಬಸವನ್ನ ಹಣ್ಣಗಾಯಿ ನೀರ್ಗಾಯಿ ಮಾಡ್ಬಿಡ್ತಾರೆ. ಆ ಕಡೆ ಭೂಮಿ ಪೆದ್ದಮ್ಮನ ಹತ್ರ ಹೋಗ್ತದೆ, ನಾನು ಮಾಡಿದ್ ಸರಿ ತಾನೆ, ಆತ ಮೋಸ ಮಾಡ್ದ ತಾನೆ, ನನ್ಗೆ ನಮ್ಮ ಎಷ್ಟೊಂದು ಜನಗಳಿಗೆ ಮೋಸ ಮಾಡ್ಬಿಟ್ಟ ತಾನೆ, ಆತ ಸುಳ್ಳು ಹೇಳ್ಸಿದ ಅಂತಾನೆ ಅಂತ ಕೇಳ್ತದೆ. ಆಗ ಅಜ್ಜಿ ಹೇಳ್ತಾರೆ, ನಿನ್ನ ಮನಸ್ಸಿನಲ್ಲಿ ಅವನ ಮೇಲೆ ಇನ್ನೂ ಪ್ರೀತಿ ಇದೆ, ಅದಕ್ಕೋಸ್ಕರ ನೀನ್ ಹಿಂಗೆ ಕೇಳ್ತಿದ್ಯಾ, ನೀನ್ ನಿಜ ತಿಳ್ಕೊಳ್ಬೇಕು ಅಂದ್ರೆ ಬೆಳಕಿನ ಮಾರ್ಗದಡಿಗೆ ಬರಬೇಕು, ದ್ವೇಷವನ್ನ ಬಿಡಬೇಕು, ಬಾ ಬೆಳಕಿನ ಮಾರ್ಗದಡಿಗೆ ಅಂತ ತನ್ನ ಕೈನಲ್ಲಿರುವ ಬೆಳಕನ್ನ ಆಕೆ ಮುಂದೆ ಒಡ್ತಾರೆ. ಆಕೆ ಕೈಯನ್ನ ಮುಟ್ತಾರೆ. ಆಗ ಅವ್ರಿಗೆ ಫ್ಲಾಶ್ ಬ್ಯಾಕ್ ಕಾಣುತ್ತೆ. ಅವತ್ತು ಮನೆಯಲ್ಲಿ ಈಕೆ ಹೇಳಿದ ಸ್ಟೋರಿನೆಲ್ಲ ಬಸವ ಅವರು ನಂಬ್ಕೊಂಡಿರ್ತಾರೆ. ಆಕೆಯನ್ನ ರೆಸ್ಕ್ಯೂ ಮಾಡ್ಬೇಕು, ಆಕೆಯ ಜನಗಳಿಗೆ ನ್ಯಾಯ ದೊರಕಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ತನ್ನ ಅಂಕಲ್ಗೆ ಕಾಲ್ ಮಾಡಿ ಹೇಳ್ತಾರೆ, ನಾನು ಈ ಹುಡುಗಿಯನ್ನ ರಕ್ಷಣೆ ಮಾಡ್ತೀನಿ, ಆ ರೌಡಿಯಿಂದ ನೀನ್ ತಪ್ಪಿಸ್ಕೊಳಪ್ಪ ಅಂತ. ಬಟ್ ಆ ಹುಡುಗಿ ಅಪಾರ್ಥ ಮಾಡ್ಕೊಂಡು ಬಸವನ್ನೇ ಮನೆ ಒಳಗಡೆ ಕೂಡ ಹಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಹೋಗ್ತದೆ. ಅಷ್ಟರಲ್ಲಿ ಶಂಕರನ್ ಕಡೆಯವರು ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಈಕೆ ಹತ್ರ ಇರುವ ಸ್ಕೆಲಿಟನ್ ಸಾಕ್ಷಿಗಳನ್ನ ಕಿತ್ಕೊಂಡು ಹೋಗಿ ಬಂದವ್ರೆ. ಸೊ ಅಟ್ಯಾಕ್ ಮಾಡೋಕ್ ಬರ್ತಿರೋರ್ನೆಲ್ಲ ಮನೆಯಿಂದ ತಪ್ಪಿಸ್ಕೊಂಡು ಬಂದ ಬಸವ ಒಬ್ಬೊಬ್ಬರನ್ನಾಗಿ ಹೊಡಿತಾವ್ರೆ. ಬಟ್ ಈ ಹುಡುಗಿ ಅದನ್ನು ಅಪಾರ್ಥ ಮಾಡ್ಕೊಂಡೈತೆ, ನನ್ನ ಅಟ್ಟಿಸ್ಕೊಂಡು ಬರ್ತಾವನಿ ಬಸವ ಕೂಡ ಅಂತ. ಹುಡುಗಿ ಇನ್ನು ದೂರ ಓಡೋಗ್ತೈತೆ. ಇನ್ನು ಓಡೋಗ್ತಿರುವ ಈ ಹುಡುಗಿ ಏನ್ ರೌಡಿಗಳವ್ರೆ, ಒಬ್ಬೊಬ್ಬರೇ ರೌಡಿಯನ್ನ ಬಸವ ಅವ್ರು ಹೊಡಿತಾವ್ರೆ. ಹೊಡಿತಾ ಚಾಕು ತಗೊಂಡು ಎಲ್ಲರಿಗೂ ಚುಚ್ಚುತ್ತಾವ್ರೆ. ಚುಚ್ಚಬೇಕಾದ್ರೆ ಅಕಸ್ಮಾತ್ ಆಗಿ ಬೈ ಆಕ್ಸಿಡೆಂಟ್ ಭೂಮಿ ಕತ್ತಿಗೂ ಚಾಕು ತಾಕ್ಬಿಡುತ್ತೆ. ಭೂಮಿ ಕತ್ರು
ಹೋಗ್ಬಿಡುತ್ತೆ, ಅವಳು ಸತ್ತೋಗ್ಬಿಡ್ತಾಳೆ. ತನಗೆ ಅರಿವಿಲ್ಲದಂತೆ ತನ್ನ ಗರ್ಲ್ ಫ್ರೆಂಡ್ ಅನ್ನ ಬಸವ ಅವರು ಸಾಯಿಸ್ಬಿಡ್ತಾರೆ. ಅವತ್ತಿಂದ ಫುಲ್ಲು ಬೇಜಾರಲ್ಲಿದ್ದಾರೆ. ಹೇಗಾದ್ರೂ ಮಾಡಿ ಈಕೆಯ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಆ ಫಾರೆಸ್ಟ್ ಆಫೀಸರ್ಸ್ಗಳು ಸುಳ್ಳು ಸಾಕ್ಷಿ ಹೇಳಿದ್ರಲ್ಲ ಅವ್ರ ಹತ್ರ ಹೋಗ್ತಾರೆ. ಅವ್ರು ನೀನ್ ಲಂಚ ಕೊಟ್ರೆ ನಾವು ನಿಜ ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತಾರೆ. ಸರಿ ನಿಮ್ಗೆಲ್ಲರಿಗೂ 1 ಕೋಟಿ ಕೊಡ್ತೀನಿ ಅಂತ ಇವರು ಅವ್ರಿಗೆ ಮಾತು ಕೊಟ್ಬಿಟ್ಟು ಒಡವೆಗಳನ್ನ ಕದಿಯೋಕೆ ಬರ್ತಾರೆ. ಈ ಸ್ಟೋರಿ ಕೇಳಿದ್ಮೇಲೆ ಭೂಮಿ ಮನ್ಸು ಕರಗತ್ತೆ. ಪ್ಲೀಸ್ ಬಸವಣ್ಣ ರಕ್ಷಣೆ ಮಾಡಿ ಪೆದ್ದಮ್ಮ ಅಂತ ಕೇಳ್ತಾರೆ. ಆಗ ಬಸವಣ್ಣ ಪೆದ್ದಮ್ಮ ಅವರ ಮಂತ್ರದಂಡ ಬಸವ ಅವರ ಕೈಗೆ ಹೋಗುತ್ತೆ. ಬಸವ ಮಂತ್ರದಂಡವನ್ನ ತಗೊಂಡು ಎಲ್ಲ ದೆವ್ವಗಳಿಗೆ ಹೊಡಿತಾರೆ ಅಂಡ್ ಬಚಾವ್ ಆಗ್ತಾರೆ. ಈಗ ಮಂತ್ರದಂಡವನ್ನ ತಗೊಂಡು ರಾಜಪ್ಪನ ಹತ್ರಕ್ಕೆ ಹೋಗ್ತಾರೆ ಬಸವ. ಆಗ ರಾಜಪ್ಪ ಹೇಳ್ತಾರೆ, ಪ್ಲೀಸ್ ಪ್ಲೀಸ್ ನನ್ನ ನರ್ಕಕ್ಕೆ ಕಳಿಸ್ಬೇಡ, ನನಗೆ ಮೋಸ ಮಾಡಿದವನೊಬ್ಬನ್ನ ಕೊಲ್ಲಬೇಕು, ಅಲ್ಲಿವರೆಗೂ ನನಗೆ ಮುಕ್ತಿ ಸಿಗೋದು ಬೇಡ ಅಂತ. ಆಗ ಬಸವ ಹೇಳ್ತಾರೆ, ಎಷ್ಟು ಗುರು ದ್ವೇಷ ಮಾಡ್ತೀಯ ನೀನು, ಬಿಟ್ಬಿಡು ದ್ವೇಷ ಮಾಡೋದನ್ನ, ನೀನ್ ಹಿಂಗೆ ದ್ವೇಷ ಮಾಡ್ಕೊಂಡಿದ್ರೆ ನಿನ್ನ ಮಗಳು 2ನೇ ಬಾರಿಗೆ ಅನಾಥಳಾಗ್ಬಿಡ್ತಾಳೆ ಅಂತ ಮಗಳ ಸ್ಟೋರಿಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವತ್ತು ರಾಜಪ್ಪ ಸತ್ತ ಮೇಲೆ ಮಗಳು ಮನೆಯಲ್ಲಿ ಹೆದರ್ಕೊಂಡು ಅಳ್ತಿರ್ತಾಳೆ. ಆಕೆಯನ್ನ ಬಿಟ್ಟು ಹೋಗ್ಲಿಕ್ಕೆ ರಾಜಪ್ಪನ ಚೇಲಾಗೆ ಮನ್ಸಾಗೋದಿಲ್ಲ. ಸೊ ಒಡವೆಗಳನ್ನ ತಗೊಂಡು ಮಗಳನ್ನು ಕರ್ಕೊಂಡು ತನ್ನ ಮನೆಗೆ ಹೋಗಿ ಆಕೆಯನ್ನ ಸಾಕ್ಲಿಕ್ಕೆ ಶುರು ಮಾಡ್ತಾನೆ. ಅಂಡ್ ಆಕೆ ಬೆಳೆದು ದೊಡ್ಡವಳಾದ್ಮೇಲೆ ಆಕೆಗೇನೆ ಒಡವೆಗಳನ್ನೆಲ್ಲ ಕೊಡ್ತಿದ್ದಾನೆ. ಈ ಸ್ಟೋರಿ ರಾಜಪ್ಪನ್ಗೆ ಕೇಳ್ಸತ್ತೆ. ಸೊ ತನ್ನ ಚೇಲಾನ ಫರ್ಗಿವ್ ಮಾಡ್ತಾನೆ, ಕ್ಷಮೆ ಮಾಡ್ಬಿಟ್ಟು ತನ್ನ ಆತ್ಮಕ್ಕೆ ಶಾಂತಿ ದೊರಕಿಸ್ಕೊಳ್ತಾರೆ. ಭೂಮಿ ಆತ್ಮಕ್ಕೆ ಕೂಡ ಸಾಕ್ಷಿ ಸಿಗತ್ತೆ. ಅಷ್ಟರಲ್ಲಿ ಬೆಳಗ್ಗೆ ಆಗತ್ತೆ. ಎಲ್ರು ಪೋರ್ಟಲ್ ನ ಮುಖಾಂತರ ಆತ್ಮಗಳ ಲೋಕಕ್ಕೆ ವಾಪಸ್ ಹೋಗ್ಬಿಡ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗತ್ತೆ. ಮೂವಿ ಎಂಡ್ ಸೀನ್ ನಲ್ಲಿ ಆ ಕಾಡಿನಿಂದ ಒಕ್ಕಲಿಸಿದ್ರಲ್ಲ ಜನಗಳು, ಆ ಜನಗಳೆಲ್ಲ ವಾಪಸ್ ಕಾಡಿಗೆ ಹೋಗ್ತಾರೆ. ತಮ್ಮ ಜಮೀನ್ ಸಿಕ್ಕ ಸಂತೋಷದಲ್ಲಿ ಇದ್ದಾರೆ. ಇದು ಊರು ಪೇರು ಭೈರವ ಕೋಣ ಕತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.